ನಂಜನಗೂಡು ಮತ್ತು ಹುಲ್ಲಹಳ್ಳಿ ಪೊಲೀಸ್ ಠಾಣೆಗಳು ಈ ಪ್ರದೇಶಗಳಿಗೆ ಬಹಳ ದೂರದಲ್ಲಿದ್ದು ಹುರಾ ಹಾಗೂ ಹೆಡಿಯಾಲ ಭಾಗಗಳು ಕಾಡಂಚಿನ ಪ್ರದೇಶಗಳಾಗಿರುವುದರಿಂದ ಸಾರ್ವಜನಿಕರಿಗೆ ಪೊಲೀಸ್ ಸೇವೆಗಳನ್ನು ಪಡೆಯಲು ತೊಂದರೆ ಎದುರಾಗುತ್ತಿದೆ. ಹಾಗಾಗಿ ಹುರಾ ಮತ್ತು ಹೆಡಿಯಾಲ ಗ್ರಾಮಗಳಿಗೆ ನೂತನ ಪೊಲೀಸ್ ಠಾಣೆ ಮಂಜೂರು ಮಾಡುವಂತೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಗೃಹ ಸಚಿವರಿಗೆ ಮನವಿ ಮಾಡಿದ್ದಾರೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ಭಾಗಗಳಲ್ಲಿ ವೇಗವಾಗಿ ಅಭಿವೃದ್ಧಿಯು ನಡೆಯುತ್ತಿರುವ ಹಿನ್ನೆಲೆ ಹೊಸ ಪೊಲೀಸ್ ಠಾಣೆಯ ಅಗತ್ಯತೆ ಹೆಚ್ಚಾಗಿದೆ. ಹೆಡಿಯಾಲದಲ್ಲಿ ಹೊಸ ಪೊಲೀಸ್ ಠಾಣೆಗೆ ಸಂಬಂಧಿಸಿದಂತೆ ಜಾಗವು ಲಭ್ಯವಿರುವುದರಿಂದ ಇಲ್ಲಿ ಹೊಸ ಠಾಣೆ ಸ್ಥಾಪಿಸಿದರೆ ಸ್ಥಳೀಯರಿಗೆ ಹೆಚ್ಚಿನ ಭದ್ರತೆ ಹಾಗೂ ಸೌಲಭ್ಯ ದೊರೆಯಲಿದೆ ಎಂದು ಮಾನ್ಯ ಗೃಹ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರ ಗಮನಕ್ಕೆ ತಂದು ಮಂಜೂರು ಮಾಡುವಂತೆ ಮನವಿ ಮಾಡಿದರು. ರಾಷ್ಟ್ರೀಯ ಪೊಲೀಸ್ ಆಯೋಗದ ಸುತ್ತೋಲೆ ಏನಿದೆ ಅದರಲ್ಲಿ ಹೊಸ ಸ್ಟೇಷನ್ ಅನ್ನು ಮಂಜೂರು ಮಾಡಬೇಕು ಅಂತಂದ್ರೆ ಸುಮಾರು 300 ಅಪರಾಧದ ಪ್ರಕರಣಗಳು ದಾಖಲಾಗಬೇಕು ಮೂಲ ಸ್ಟೇಷನ್ ಅಲ್ಲಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಈಗ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು 2 ಕಡೆ, ಒಂದು ಹೆಡಿಯಾಲ ಮತ್ತು ಇನ್ನೊಂದು ಹುರಾ, 2 ನಮ್ಮ ಏನು ಹೆಡ್ ಕ್ವಾರ್ಟರ್ಸ್ಗಳಿದೆ ಅಲ್ಲಿಗೆ ನಾವು ಹೊಸ ಸ್ಟೇಷನ್ ಅನ್ನು ಮಂಜೂರು ಮಾಡಿಕೊಡಿ ಅನ್ನೋದನ್ನ ಮನವಿಯನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ನಮ್ಮ ಹೆಡಿಯಾಲ ತುಂಬ ರಿಮೋಟ್ ಇರುವಂಥ ಒಂದು ಪ್ರದೇಶ, ನಂಜನಗೂಡು ಮತ್ತು ಹುಲ್ಲಹಳ್ಳಿ ಸ್ಟೇಷನ್ಗೆ ತುಂಬ ದೂರ ಇರುವಂಥ ಒಂದು ಪ್ರದೇಶ. ಅದರಿಂದ ನಾವು ಮೂಲವಾಗಿ ಏನು ಸುತ್ತೋಲೆ ಇದೆ ಅದರಲ್ಲಿ ಈ ಒಂದು ರೂಲನ್ನು ಏನು ನಮಗೆ ತಿಳಿಸ್ಕೊಟ್ಟಿದ್ದಾರೆ, ಸುಮಾರು 300 ಅಪರಾಧ ಪ್ರಕರಣಗಳು ದಾಖಲಾಗಿರಬೇಕು ಅನ್ನೋದನ್ನು ಏನು ತಿಳಿಸ್ಕೊಡ್ತಿದ್ದಾರೆ ಅದನ್ನೇ ನಾವು ಸ್ಟ್ರಿಕ್ಟಾಗಿ ಇಂಟರ್ಪ್ರೆಟ್ ಮಾಡೋಕೆ ಹೋಯ್ತು ಅಂದರೆ ತುಂಬ ಕಷ್ಟ ಆಗ್ತದೆ. ಅದರಿಂದ ಬೇರೆ ಫ್ಯಾಕ್ಟರ್ಸನ್ನು ಕೂಡ ನಾವು ಪರಿಗಣಿಸಬೇಕಾಗ್ತದೆ. ಅದರಲ್ಲಿ ವಿಶೇಷವಾಗಿ ಈಗ ಡಿಸ್ಟೆನ್ಸ್, ಮೂಲ ಸ್ಟೇಷನ್ಗೆ ಇರುವಂತಹ ಒಂದು ಡಿಸ್ಟೆನ್ಸ್ ಅನ್ನು ಕೂಡ ನಾವು ನೋಡಬೇಕಾಗ್ತದೆ. ಯಾಕಂದ್ರೆ ರಿಮೋಟ್ ವಿಲೇಜ್, ರಿಮೋಟ್ ಪಂಚಾಯತ್ ಇರೋದ್ರಿಂದ ಅದು ಕಾಡಂಚಿನ ಪ್ರದೇಶ, ಅದರಿಂದ ಅವ್ರಿಗೆ ಸಂಚಾರ ಮಾಡಲಿಕ್ಕೆ ಸಾಕಷ್ಟು ಕಷ್ಟ ಆಗ್ತದೆ. ಆಕ್ಸೆಸಿಬಿಲಿಟಿ ಸಾಕಷ್ಟು ಕಷ್ಟ ಇದೆ. ಅದ್ರ ಜೊತೆಗೆ ಲಾ ಅಂಡ್ ಆರ್ಡರ್ ಸೆನ್ಸಿಟಿವಿಟಿ ಕೂಡ ಸಾಕಷ್ಟು ಪ್ರದೇಶದಲ್ಲಿ. ಹೊಸ ಪೊಲೀಸ್ ಸ್ಟೇಷನ್ ಆಗ್ಬೇಕೀಗ, ಹೊಸ ಪೊಲೀಸ್ ಸ್ಟೇಷನ್ ಕೇಳ್ತಿದ್ರಿ. ಅದನ್ನೇ ಅಧ್ಯಕ್ಷ ಬರ್ತೀನಿ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.